ನಮಸ್ಕಾರ ಎಲ್ಲರಿಗೂ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಸ್ನೀಕರ್ ಬ್ರ್ಯಾಂಡ್ ತನ್ನ ವೆಬ್ಸೈಟಿನಲ್ಲಿ ಒಂದು ಸ್ನೀಕರ್ನ ಡ್ರಾಪ್ ಮಾಡುತ್ತೆ. ಇದು ಕೇವಲ 15 ನಿಮಿಷದಲ್ಲಿ ಕಂಪ್ಲೀಟಾಗಿ ಸೋಲ್ಡ್ ಔಟ್ ಆಗುತ್ತೆ. ನಾನು ಮಾತಾಡ್ತಾ ಇರೋದು ನೈಕಿ, ಜಾರ್ಡನ್ ಅಥವಾ ಅಡಿಡಾಸ್ ಬಗ್ಗೆ ಅಲ್ಲ. ಇದು ನಮ್ಮ ಬೆಂಗಳೂರಿನಲ್ಲಿ 2 ವರ್ಷಗಳ ಹಿಂದೆ ಇಬ್ಬರು ಕನ್ಸಲ್ಟೆಂಟ್ ಸೇರಿ ಶುರು ಮಾಡಿದಂಥ ಒಂದು ಬ್ರ್ಯಾಂಡ್ನ ಬಗ್ಗೆ. ಈ ಕನ್ಸಲ್ಟೆಂಟ್ಸ್ಗಳ ಹತ್ರ ಅವ್ರದ್ದೇ ಆದಂಥ ಒಂದು ಫ್ಯಾಕ್ಟ್ರಿ ಇರಲಿಲ್ಲ, ಬಿಸ್ನೆಸ್ ನೆಟ್ವರ್ಕ್ ಇರಲಿಲ್ಲ, ಅಥವಾ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇರಲಿಲ್ಲ. ಇನ್ಫ್ಯಾಕ್ಟ್ ಅವ್ರಿಗೆ ಈ ಬಿಸ್ನೆಸ್ಗೆ ಇಳಿಬೇಕು ಅಂತ ಕೂಡ ಐಡಿಯಾ ಇರಲ್ಲ. ಇವರು ಶಿಕಾಗೋದಲ್ಲಿ ಮೀಟ್ ಆಗಿರ್ತಾರೆ. ಅಲ್ಲಿ ಇವ್ರಿಗೊಂದು ಪ್ರಶ್ನೆ ಎದುರಾಗುತ್ತೆ, ಇಂಡಿಯಾದಲ್ಲಿ ತನ್ನದೇ ಆದಂಥ ಒಂದು ಸ್ನೀಕರ್ ಬ್ರ್ಯಾಂಡ್ ಯಾಕಿಲ್ಲ ಅಂತ. ಆ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇಂಡಿಯಾಗೆ ಬರ್ತಾರೆ. ಇವತ್ತು ಈ ಬ್ರ್ಯಾಂಡ್ ಇಂಡಿಯಾದಲ್ಲೇ ಮೋಸ್ಟ್ ಟಾಕ್ಡ್ ಅಬೌಟ್ ಹೋಮ್ ಗ್ರೌಂಡ್ ಸ್ನೀಕರ್ ಬ್ರ್ಯಾಂಡ್ ಆಗಿ ಬೆಳೆದು ನಿಂತಿದೆ. ನಾನು ಮಾತಾಡ್ತಿರೋ ಬ್ರ್ಯಾಂಡ್ನ ಹೆಸರು ಕಾಮೆಟ್. ಬನ್ನಿ ಈ ಒಂದು ಕೇಸ್ ಸ್ಟಡಿಯಲ್ಲಿ ಡೀಟೇಲ್ ಆಗಿ, ಸಿಂಪಲ್ ಆಗಿ, ಕಂಪ್ಲೀಟ್ ಆಗಿ ಕಾಮೆಟ್ನ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಕಾಮೆಟ್ನ ಫೌಂಡರ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೂಪರ್ ಪೆಡಿಗ್ರಿ ಅಂತಂದರೆ ಇವರೇ ಎಕ್ಸಾಂಪಲ್. ಇದರ ಫೌಂಡರ್ಸ್ ಬಂದು ಉತ್ಕರ್ಷ್ ಗುಪ್ತಾ ಹಾಗೂ ದರ್ಶಿತ್ ದರಿಯಾನಿ. ಉತ್ಕರ್ಷ್ ಗುಪ್ತಾ ಅವರು ತಮ್ಮ ಡಿಗ್ರಿನ ಮುಗಿಸಿರ್ತಾರೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಿಂದ. ಅವರ MBA ಮುಗಿಸಿರ್ತಾರೆ ಕೆಲಾಗ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟಿಂದ. ಇವರಿಗೆ ಸ್ನೀಕರ್ ಗೀಕ್ ಅಂತಲೂ ಕರೀತಿದ್ರಂತೆ. MBA ಆದಮೇಲೆ ಇಂಡಿಯಾಗೆ ಬಂದು ಹಾಟ್ಸ್ಟಾರಲ್ಲಿ ಚೀಫ್ ಆಫ್ ಸ್ಟಾಫ್ ಫಾರ್ CEO ಆಗಿ ಜಾಯ್ನ್ ಆಗಿರ್ತಾರೆ. ದರ್ಶಿತ್ ದರಿಯಾನಿ ಬಗ್ಗೆ ನೋಡ್ತೀವಿ ನಾವು ಅಂತಂದರೆ, ಅವರು IITಯಿಂದ ಗ್ರ್ಯಾಜುಯೇಷನ್ ಮುಗಿಸಿರ್ತಾರೆ. ಹಾರ್ವರ್ಡ್ ಸ್ಕೂಲ್ ಆಫ್ ಬಿಸ್ನೆಸ್ಸಿಂದ ತಮ್ಮ MBA ಮುಗಿಸಿರ್ತಾರೆ. ಇಂಡಿಯಾದಲ್ಲಿ ಅವರು ಅರ್ಬನ್ ಕಂಪ್ನಿಲಿ ಲೀಡರ್ಶಿಪ್ ರೋಲಲ್ಲಿ ಕೆಲಸ ಕೂಡ ಮಾಡಿರ್ತಾರೆ. ಇಬ್ಬರೂ ಬೇನ್ ಆ್ಯಂಡ್ ಕಂಪ್ನಿಲಿ ಕನ್ಸಲ್ಟೆಂಟ್ ಆಗು ಕೆಲಸ ಮಾಡಿರ್ತಾರೆ. ಇಬ್ರಿಗೂ ಸ್ನೀಕರ್ ಅಂದರೆ ಸಿಕ್ಕಾಪಟ್ಟೆ ಆಸಕ್ತಿ. ಈ ಒಂದು ಕಾರಣದಿಂದ ಅವರು ಬ್ಯಾಂಗ್ಳೂರಿಗೆ ಬಂದು ಅವ್ರದ್ದೇ ಆದಂಥ ಸ್ನೀಕರ್ ಬ್ರ್ಯಾಂಡ್ ಕಾಮೆಟ್ನ ಶುರು ಮಾಡಿರ್ತಾರೆ. ಫ್ರಮ್ ಫೌಂಡರ್ ಪಾಯಿಂಟ್ ಆಫ್ ವ್ಯೂಯಿಂದ ಸ್ನೀಕರ್ ಮಾರ್ಕೆಟ್ನ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇಂಡಿಯಾದಲ್ಲಿ ಸ್ನೀಕರ್ ಮಾರ್ಕೆಟ್ ಶೇರ್ ಬಂದು 32,000 crores ಇದೆ. ದಿಸ್ ಈಸ್ ಗ್ರೋಯಿಂಗ್ ಆ್ಯಟ್ 6.83% CAGR. ಅದೇನೇ ನೀವು ಫುಟ್ವೇರ್ ಆ್ಯಸ್ ಅನ್ ಅಡ್ರೆಸಬಲ್ ಮಾರ್ಕೆಟ್ ನೋಡ್ತೀನಿ ಅಂತಂತಂದರೆ ಅದರ ಮಾರ್ಕೆಟ್ ಶೇರ್ ಬಂದು 1.45 lakh crores ಇದೆ. ಸೊ ಮಾರ್ಕೆಟ್ ಇಸ್ ಯೂಜ್. ಅದರಲ್ಲಿ ನೀವೊಂದು ಸರ್ಟನ್ ಪರ್ಸೆಂಟೇಜ್ ತೊಗೊತೀನಿ ಅಂದರೂ ಕೂಡ ನೀವೊಂದು ದೊಡ್ಡ ಬಿಸ್ನೆಸ್ನ ಬಿಲ್ಡ್ ಮಾಡ್ಬೋದು ಅಂತ ಫೌಂಡರ್ಸ್ಗೆ ಕ್ಲಿಯರಾಗಿ ಕಾಣುತ್ತೆ. ಎರಡನೇ ವೆರಿ ಇನ್ಸೈಟ್ಫುಲ್ ಇನ್ಫಾರ್ಮೇಷನ್ ಈ ಫೌಂಡರ್ಸ್ಗೆ ಏನು ಸಿಗುತ್ತಪ್ಪ ಅಂತಂದರೆ, ಬೀಯಿಂಗ್ ಇನ್ ಶಿಕಾಗೋ ದೇ ವಿಲ್ ಗೆಟ್ ಟು ನೋ ಇಂಡಿಯಾದಲ್ಲಿ ಸ್ನೀಕರ್ ಬೈಯರ್ಸ್ ಇದ್ದಾರೆ, ಆದರೆ ಸ್ನೀಕರ್ ಕಲ್ಚರ್ ಇನ್ನೂ ಕ್ರಿಯೇಟೇ ಆಗಿಲ್ಲ ಅಂತ. ಸೊ ಇಫ್ ದೇ ಕ್ಯಾನ್ ಕಮ್ ಅಪ್ ವಿತ್ ಅ ಪ್ರಾಡಕ್ಟ್ ವಿಚ್ ಕ್ಯಾನ್ ಕ್ರಿಯೇಟ್ ದಿಸ್ ಸ್ನೀಕರ್ ಕಲ್ಚರ್ ಇನ್ ಇಂಡಿಯಾ, ದೇ ಕ್ಯಾನ್ ಬಿಲ್ಡ್ ಅ ಹ್ಯೂಜ್ ಬಿಸ್ನೆಸ್ ಅರೌಂಡ್ ಇಟ್ ಅಂತ ಕೂಡ ಇವರಿಗೆ ಕ್ಲಿಯರಾಗಿ ಕಾಣುತ್ತೆ. ಇನ್ನೂ ಸ್ವಲ್ಪ ಡೀಪ್ ಡೈವ್ ಮಾಡಿ ನೋಡಿದ್ರೆ ಈ ಒಂದು ಸೆಗ್ಮೆಂಟಲ್ಲಿ ಯಾವ ಪ್ರಾಡಕ್ಟ್ಸ್ ಇದೆ, ಯಾವ ಬ್ರ್ಯಾಂಡ್ಸ್ ಇದೆ ಅಂತ ಇದರಲ್ಲೂ ನಿಮಗೆ ಕ್ಲಿಯರಾಗಿ ಕಾಣುತ್ತೆ. ಇಂಡಿಯನ್ ಬ್ರ್ಯಾಂಡ್ಸ್ ಬಂದು ಕ್ಯಾಂಪಸ್ ಆ್ಯಂಡ್ ಯೋರ್ ರೆಡ್ ಟೇಪು ಅವ್ರ ಪ್ರಾಡಕ್ಟ್ಸ್ನ ಮಾರ್ತಾ ಇದ್ದಾರೆ 1200 1300 rupeesಲ್ಲಿ, ವಿಚ್ ಆರ್ ಕಂಪ್ಲೀಟ್ಲಿ ನಾನ್ ಆಸ್ಪಿರೇಷನಲ್ ಆ್ಯಂಡ್ ಫಂಕ್ಷನಲ್ ಡ್ರಿವನ್. ಇನ್ನೊಂದು ಸೈಡ್ ನೀವು ನೋಡ್ತೀನಿ ಅಂತಂದರೆ ನೈಕಿ ಇದೆ, ಜಾರ್ಡನ್ ಇದೆ, ಅಡಿಡಾಸ್ ಇದೆ, ಆ್ಯಂಡ್ ಯು ಹ್ಯಾವ್ ಪೂಮಾ. ಓಕೆ, ಆಲ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್. ಇಂಡಿಯನ್ ಸ್ನೀಕರ್ ಬ್ರ್ಯಾಂಡ್ ಅಂತ ಇವತ್ತವರೆಗೂ ಯಾವುದೂ ಇಲ್ಲವೇ ಇಲ್ಲ. So if you come up with a product which is massively aspirational, design conscious and quality which will meet international standards, then you can easily create an Indian sneaker brand ಅಂತ ಕೂಡ ಫೌಂಡರ್ಸ್ಗೆ ಕ್ಲಿಯರಾಗಿ ಕಾಣುತ್ತೆ. ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ದ ಲೇಯರ್ ವಿಚ್ ಎವ್ರಿ ಒನ್ ವಾಂಟ್ಸ್ ಟು ಬಿ ವೆರಿ ಕ್ಲಿಯರ್ ಒನ್ಸ್ ದೇ ಸ್ಟಾರ್ಟ್ ಅ ಬ್ರ್ಯಾಂಡ್ ಇನ್ ಇಂಡಿಯಾ ಅಂತಂದರೆ ದ ಪ್ರೈಸಿಂಗ್. ಈ ಪ್ರೈಸಿಂಗ್ನ ನೀವು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ಗಳ ಜೊತೆ ಕಂಪೇರ್ ಮಾಡಿ ನೋಡ್ತೀನಿ ಅಂತಂದರೆ ಸ್ನೀಕರ್ಗೆ ಜಾರ್ಡನ್ನ ಭಾಳ ಫೇಮಸ್ ಅಂತ ಹೇಳ್ತಾರೆ. ಸೊ ಆ ಜಾರ್ಡನ್ ಪ್ರೈಸ್ ಪಾಯಿಂಟೇ 10,000-12,000 ಶುರು ಆಗುತ್ತೆ. ಸೊ ನೈಕಿ ಅಥವಾ ನಿಮ್ಮ ಅಡಿಡಾಸ್ ಅಥವಾ ಪೂಮಾದೆಲ್ಲ ಸ್ನೀಕರ್ಸ್ ಬಂದು 2,000-3,000 ಶುರು ಆಗುತ್ತೆ. ಸೊ ದೇ ಡಿಸೈಡ್ ದೇ ವಿಲ್ ಪ್ರೈಸ್ ದೇರ್ ಪ್ರಾಡಕ್ಟ್ ಅಟ್ 4,299 per pair ಅಂತ. ಇಲ್ಲಿಂದ ಶುರು ಆಗುತ್ತೆ ಕಾಮೆಟ್ನ ಬಿಸ್ನೆಸ್ ಇನ್ ಇಂಡಿಯಾ. ಫೌಂಡರ್ಸ್ಗಳು ಫೇಸ್ ಮಾಡಿದ ಚಾಲೆಂಜ್ ಹಾಗೂ ಪ್ರಾಬ್ಲಮ್ಸ್ಗಳು ಏನು ಅಂತ ನೋಡೋಣ ಬನ್ನಿ. ಮೇಯ್ನಾಗಿ ಇವರು 2 ಚಾಲೆಂಜಸ್ನ ಫೇಸ್ ಮಾಡ್ತಾರೆ. ಮೊದಲನೇದು ಮ್ಯಾನುಫ್ಯಾಕ್ಚರಿಂಗ್ ಇಶ್ಯೂ, ಎರಡನೇದು ಕ್ರೆಡಿಬಿಲಿಟಿ ಇಶ್ಯೂ. ಮ್ಯಾನುಫ್ಯಾಕ್ಚರಿಂಗ್ ಇಶ್ಯೂ ಬಗ್ಗೆ ಮಾತಾಡೋಣ ಬನ್ನಿ. ಇವರು ಬಿಸ್ನೆಸ್ ಶುರು ಮಾಡಿದಾಗ ಇಂಡಿಯಾದಲ್ಲಿ ಒಂದು ಪ್ರೀಮಿಯಂ ಸ್ನೀಕರ್ ಮ್ಯಾನುಫ್ಯಾಕ್ಚರಿಂಗ್ ಈಕೋಸಿಸ್ಟಮೇ ಇರಲಿಲ್ವಂತೆ. ಇದಕ್ಕೋಸ್ಕರ ಈ ಫೌಂಡರ್ಸ್ಗಳು ಇಬ್ಬರೂ ಚೈನಾ ಟ್ರಾವೆಲ್ ಮಾಡ್ತಾರೆ. ಅಲ್ಲಿದ್ದಂತಹ ಶೂ ಮ್ಯಾನುಫ್ಯಾಕ್ಚರಿಂಗ್ ಫ್ಲೋರ್ಗಳಲ್ಲಿ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ. ಅಲ್ಲಿಂದ ಅವರು ಈ ಒಂದು ಪ್ರೊಡಕ್ಷನ್ ಪ್ರೊಸೆಸ್ನ ನಾಲೆಜ್ನ ತಿಳ್ಕೊಂಡು ಇಂಡಿಯಾಗೆ ಬಂದು ಇಂಡಿಯಾದಲ್ಲಿದ್ದಂತಹ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರರ್ಸ್ಗಳ ಹತ್ರ ಈ ನಾಲೆಜ್ನ ಶೇರ್ ಮಾಡ್ತಾ, ಅವ್ರನ್ನ ಟ್ರೈನ್ ಮಾಡ್ತಾ, ಅವ್ರದ್ದೇ ಆದಂಥ ಪ್ರೊಪ್ರೈಟ್ರಿ
ಸಿಸ್ಟಮ್ನ ಕ್ರಿಯೇಟ್ ಮಾಡ್ತಾರೆ. ಇದರ ಹೆಸರೇ ಸ್ಪೇಸ್ ವಾಕ್ 3 ಲೇಯರ್ಡ್ ಸೋಲ್ ಸಿಸ್ಟಮ್. ಈ ಒಂದು ಸಿಸ್ಟಮಿಂದ ದೇ ಕುಡ್ ಡಿಸೈನ್ ಸ್ಪೆಸಿಫಿಕಲಿ ಫಾರ್ ಇಂಡಿಯನ್ ಫೀಟ್ ವಿಚ್ ಫಿಟ್ಸ್ ದ ಬ್ರಾಡರ್ ಫುಟ್ ಶೇಪ್. ಅವರು ಪ್ರತಿಯೊಂದು ಪ್ರಾಡಕ್ಟ್ ಕೂಡ, ಪ್ರತಿಯೊಂದು ಶೂಸು ಕೂಡ ಇಂಜಿನಿಯರ್ಡ್ ಆಗುತ್ತೆ. ಪ್ರತಿಯೊಂದು ಮೆಟೀರಿಯಲ್ ವಿಚ್ ಇಸ್ ಗೆಟಿಂಗ್ ಇನ್ ಟು ದ ಶೂಸ್, ಈ ಒಂದು ಮೆಟೀರಿಯಲ್ಗಳನ್ನವರು ಡೆಲಿಬ್ರೇಟಾಗಿ ಸೋರ್ಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈ ಮೂಲಕ ಅವರ ಮ್ಯಾನುಫ್ಯಾಕ್ಚರಿಂಗ್ ಇಶ್ಯೂನ ಸಾಲ್ವ್ ಮಾಡ್ಕೊತಾರೆ. ಅವರ ಕ್ರೆಡಿಬಿಲಿಟಿ ಇಶ್ಯೂನ ಯಾವ ರೀತಿ ಸಾಲ್ವ್ ಮಾಡ್ಕೊತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಪ್ರಾಡಕ್ಟ್ ಅಂತೂ ರೆಡಿಯಾಗೋಯಿತು, ಆದರೆ ಇದನ್ನು ಇಂಡಿಯನ್ ಕನ್ಸ್ಯೂಮರ್ಸ್ವರೆಗೂ ತಲುಪಿಸೋದು ಯಾವ ರೀತಿ? ಯಾಕಂದರೆ ಈ ಪ್ರೀಮಿಯಂ ಸ್ನೀಕರ್ ಸೆಗ್ಮೆಂಟಲ್ಲಿ ನೈಕಿ ಈಸ್ ವೆಲ್ ಎಸ್ಟಾಬ್ಲಿಷ್ ಬ್ರ್ಯಾಂಡ್. ಕಾಮೆಟ್ ಅವರು ಸ್ಕ್ರ್ಯಾಚಿಂದ ಶುರು ಮಾಡ್ತಿರ್ತಾರೆ, ಸೊ ಝೀರೋ ಕ್ರೆಡಿಬಿಲಿಟಿ ಇರುತ್ತೆ. ಆದರೆ ಇದರಲ್ಲಿ ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಈ ಇಬ್ಬರು ಫೌಂಡರ್ಸ್ಗೆ. ಯಾಕಂದರೆ ಅವರು ತಮ್ಮ ಹೋಮ್ವರ್ಕ್ನ ಅಚ್ಚುಕಟ್ಟಾಗಿ ಮಾಡಿರ್ತಾರೆ. ಇವರು ಈ ಕೆಟಗರಿಲಿ ಪ್ರೈಸ್ ಗ್ಯಾಪ್ ಒಂದೇ ಐಡೆಂಟಿಫೈ ಮಾಡಿರಲ್ಲ, ಐಡೆಂಟಿಟಿ ಗ್ಯಾಪು ಇದೆ ಅನ್ನೋದನ್ನು ಅವರು ಅಚ್ಚುಕಟ್ಟಾಗಿ ತಿಳ್ಕೊಂಡಿರ್ತಾರೆ. ಐಡೆಂಟಿಟಿ ಗ್ಯಾಪ್ ಅಂದರೆ ಏನು? ಪ್ರತಿಯೊಂದು ಸ್ನೀಕರ್ ಬ್ರ್ಯಾಂಡೂ ಇಲ್ಲ ಸೆಲೆಬ್ರಿಟಿ ಫೇಸ್ನ ಯೂಸ್ ಮಾಡಿಕೊಂಡು ಬಿಲ್ಡ್ ಮಾಡಿರ್ತಾರೆ, ಇಲ್ಲ ಪ್ರಾಡಕ್ಟ್ ಫೀಚರ್ಸನ್ನು ಯೂಸ್ ಮಾಡಿಕೊಂಡು ಇಂಡಿಯಾದಲ್ಲಿ ಬಿಲ್ಡ್ ಮಾಡಿರ್ತಾರೆ. ಇವರುಗಳು ಇಂಡಿಯನ್ನೆಸ್ನ ಯೂಸ್ ಮಾಡಿಕೊಂಡು, ಇಂಡಿಯನ್ ಎಕ್ಸ್ಪೀರಿಯನ್ಸ್ನ ಯೂಸ್ ಮಾಡಿಕೊಂಡು ತಮ್ಮ ಬ್ರ್ಯಾಂಡ್ನ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ. ಇಂಡಿಯನ್ ಕನ್ಸ್ಯೂಮರ್ಸ್ ಈ ಇಂಡಿಯನ್ನೆಸ್ನ ಸೆಲೆಬ್ರೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ರೀತಿ ತಮ್ಮ ಕ್ರೆಡಿಬಿಲಿಟಿ ಇಶ್ಯೂನ ಇವರು ಸಾಲ್ವ್ ಮಾಡ್ಕೊತಾರೆ ಈ ಒಂದು ಇಂಡಿಯನ್ ಮಾರ್ಕೆಟಲ್ಲಿ. ಬನ್ನಿ ಇವರು ತೊಗೊಂಡಂಥ ಡಿಸಿಷನ್ ಹಾಗೂ ಅಪ್ಲೈ ಮಾಡಿದಂಥ ಸ್ಟ್ರಾಟಜೀಸ್ ಬಗ್ಗೆ ತಿಳ್ಕೊಳ್ಳೋಣ. ದಿಸ್ ಇಸ್ ವೇರ್ ಎವ್ರಿಥಿಂಗ್ ಗೆಟ್ಸ್ ಇಂಟ್ರೆಸ್ಟಿಂಗ್. ಯಾಕಂತಂದರೆ ಇವರು ಅಪ್ಲೈ ಮಾಡಿದ ಸ್ಟ್ರಾಟಜಿಗಳನ್ನ ಯಾವುದೇ ಒಂದು ಬ್ರ್ಯಾಂಡ್ ಕನ್ಸಲ್ಟೆಂಟ್ ಕೇಳಿದ್ರೆ ಈ ವುಡ್ ಕಮ್ ಔಟ್ ಆ್ಯಂಡ್ ಸೇ ದಿಸ್ ಇಸ್ ವೆರಿ ವೆರಿ ರಿಸ್ಕಿ ಫಾರ್ ಅ ಸ್ಟಾರ್ಟಪ್ ವಿಚ್ ಇಸ್ ನಾಟ್ ಈವನ್ 1 year old. ನಾನಿಲ್ಲಿ 3 ಇಂಪಾರ್ಟೆಂಟ್ ಸ್ಟ್ರಾಟಜಿ ಬಗ್ಗೆ ಮಾತಾಡ್ತೀನಿ. ಮೊದಲನೇ ಸ್ಟ್ರಾಟಜಿ, ದೇ ಅಡ್ಯಾಪ್ಟ್ ಡ್ರಾಪ್ ಮಾಡೆಲ್ ಕಾನ್ಸೆಪ್ಟ್ ಇನ್ಸ್ಟೆಡ್ ಆಫ್ ಆಲ್ವೇಸ್ ಅವೈಲಬಲ್ ಆನ್ ಕ್ಯಾಟಲಾಗ್. ಅಂದರೆ ಏನರ್ಥ? ಇದನ್ನು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಡ್ರಾಪ್ ಮಾಡೆಲ್ ಕಾನ್ಸೆಪ್ಟ್ ಅಂತಂದರೆ ಒಂದು ಸ್ನೀಕರ್ನ ಡಿಸೈನ್ ಮಾಡ್ತಾರೆ, ಆ ಸ್ನೀಕರ್ನ ಆ ಮಂತ್ಗೆ ಡ್ರಾಪ್ ಮಾಡ್ತಾರೆ. ಓಕೆ, ಅದು ಸೋಲ್ಡ್ ಔಟ್ ಆಗೋದ್ರೆ ದೇ ವಿಲ್ ನೆವರ್ ರೀಕ್ರಿಯೇಟ್ ಒನ್ ಮೋರ್. ಸೆಕೆಂಡ್ ಮಂತ್ಗೆ ಇನ್ನೊಂದು ಹೊಸ ಡಿಸೈನ್ ತೊಗೊಂಬರ್ತಾರೆ, ಅದನ್ನು ಸೋಲ್ಡ್ ಔಟ್ ಆಗೋವರೆಗೂ ರನ್ ಮಾಡ್ತಾರೆ. ಒನ್ಸ್ ಇಟ್ ಇಸ್ ಸೋಲ್ಡ್ ಔಟ್ ದೇ ವಿಲ್ ನೆವರ್ ಕಮ್ ಬ್ಯಾಕ್ ವಿತ್ ದ್ಯಾಟ್. ದಿಸ್ ಈಸ್ ಕಾಲ್ಡ್ ಡ್ರಾಪ್ ಮಾಡೆಲ್ ಕಾನ್ಸೆಪ್ಟ್. ಆಲ್ವೇಸ್ ಅವೈಲಬಲ್ ಆನ್ ಕ್ಯಾಟಲಾಗ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಒಂದು 50 ಡಿಸೈನ್ಸ್ಗಳನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಅದಕ್ಕೆ ಮಲ್ಟಿಪಲ್ ಸೈಜ್ಗಳನ್ನ ಕ್ರಿಯೇಟ್ ಮಾಡ್ಕೊತಾರೆ, ಅದನ್ನು ಥ್ರೂ ಔಟ್ ದ ಇಯರ್ ಕಸ್ಟಮರ್ಸಿಗೆ ಮಾಡ್ತಾರೆ. ದಿಸ್ ಈಸ್ ಕಾಲ್ಡ್ ಆಲ್ವೇಸ್ ಅವೈಲಬಲ್ ಆನ್ ಕ್ಯಾಟಲಾಗ್ ಅಂತ. ಸೊ ಇವ್ರು ಅಡಾಪ್ಟ್ ಮಾಡ್ಕೊಳ್ಳೋದು ಡ್ರಾಪ್ ಮಾಡೆಲ್ ಕಾನ್ಸೆಪ್ಟ್ನ. ಇದರಲ್ಲಿ ದೇ ಜಸ್ಟ್ ಡೋಂಟ್ ಕ್ರಿಯೇಟ್ ಡಿಸೈನ್, ದ ಬೇಸಿಕಲಿ ಪ್ರತಿಯೊಂದು ಸ್ನೀಕರ್ ಡ್ರಾಪ್ಗೂ ವಿಲ್ ಹ್ಯಾವ್ ಅ ಸ್ಟೋರಿ, ವಿಲ್ ಹ್ಯಾವ್ ಅ ನೇಮ್, ವಿಲ್ ಹ್ಯಾವ್ ಅ ಎಮೋಷನ್ ಅಟ್ಯಾಚ್ ಟು ಇಟ್. ಫಾರ್ ಎಕ್ಸಾಂಪಲ್ ಮ್ಯಾಂಗೋನ ಒಂದು ಸ್ಟೋರಿಯಾಗಿ ತೊಗೊತಾರೆ, ಅದರ ರಿಲೇಟೆಡ್ ಅದರ ಕಲರ್ಸ್ ಏನು ಬರುತ್ತೋ ಆ ಸೀಸನ್ಗೆ ಅದನ್ನು ಯೂಸ್ ಮಾಡಿ ಪ್ರಾಡಕ್ಟ್ನ ಡಿಸೈನ್ ಮಾಡ್ತಾರೆ. ಡೆಲಿವರಿ ಮಾಡಬೇಕಾದ್ರೆ ಗ್ರಾಸ್ನ ಹಾಕಿ ಒಂದು ಸೆನ್ಸರಿ ಎಕ್ಸ್ಪೀರಿಯನ್ಸ್ ಕೂಡ ಕ್ರಿಯೇಟ್ ಮಾಡ್ತಾರೆ. ಇದೇ ರೀತಿ ಪಟಾಕ ಅನ್ನೋದೊಂದು ಸ್ನೀಕರ್ನ ಡಿಸೈನ್ ಮಾಡ್ತಾರೆ ವಿಚ್ ಇಸ್ ರಿಲೇಟೆಡ್ ಟು ಇಂಡಿಯನ್ ಸೌಂಡ್ಸ್ ಆ್ಯಂಡ್ ಫೆಸ್ಟಿವಲ್. ಜುಗುನು ಅನ್ನೋದೊಂದು ಸ್ನೀಕರ್ನ ಡಿಸೈನ್ ಮಾಡ್ತಾರೆ ವಿಚ್ ಇಸ್ ರಿಲೇಟೆಡ್ ಟು ಫೈರ್ ಫ್ಲೈ. ಮಿಂಚುಳ ವಿಚ್ ಬ್ರಿಂಗ್ಸ್ ಇನ್ ಲಾಟ್ ಆಫ್ ನಾಸ್ಟಾಲ್ಜಿಕ್ ಕನೆಕ್ಷನ್. ಸೊ ಈ ಥರ ಈ ಒಂದು ಡ್ರಾಪ್ ಮಾಡೆಲ್ ಕಾನ್ಸೆಪ್ಟನ್ನ ಯೂಸ್ ಮಾಡಿಕೊಂಡು ಇಂಡಿಯನ್ ಕನ್ಸ್ಯೂಮರ್ಸ್ಗೆ ಒಂದು ಸ್ನೀಕರ್ ಕಲ್ಚರ್ನ ಡೆವಲಪ್ ಮಾಡೋ ಕಡೆಗೆ ತೊಗೊಂಡೋಗ್ತಾರೆ ಅಂತಲೇ ನಾವು ಇಲ್ಲಿ ನೋಡ್ಬೋದು. ಇವರ ಎರಡನೇ ಸ್ಟ್ರಾಟಜಿ ಬಗ್ಗೆ ಹೇಳಬೇಕು ಅಂತಂದರೆ ಇಟ್ ಈಸ್ ವೆರಿ ರ್ಯಾಡಿಕಲ್ ಅಂತಲೇ ಹೇಳ್ಬೋದು. ಯಾಕಂದರೆ ದೇ ನೆವರ್ ಆಪ್ಟೆಡ್ ಫಾರ್ ಅ ಮಾರ್ಕೆಟ್ ಪ್ಲೇಸ್ ಮಾಡೆಲ್ ಟು ಸ್ಕೇಲ್ ದ ಬಿಸ್ನೆಸ್ ವೆನ್ ದೇ ಸ್ಟಾರ್ಟೆಡ್. ಇನ್ಸ್ಟೆಡ್ ದೇ ಆಪ್ಟೆಡ್ ಫಾರ್ ಡೈರೆಕ್ಟ್ ಟು ಕನ್ಸ್ಯೂಮರ್. ಇದರಿಂದ ಅವರಿಗೆ ಅವರ ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಸಿಗುತ್ತೆ. ಇದರಿಂದ ಅವರು ಒಂದು ಕಮ್ಯುನಿಟಿ ಬಿಲ್ಡ್ ಮಾಡಲಿಕ್ಕಾಗತ್ತೆ. ಇದರಿಂದ ಅವರಿಗೆ ಆ ಕಮ್ಯುನಿಟಿ ಮೇಲೆ ರೀಇನ್ವೆಸ್ಟ್ ಮಾಡಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಮೂರನೇ ಸ್ಟ್ರಾಟಜಿ ಬಂದು ಇಟ್ ಡಿಫ್ರೆನ್ಷಿಯೇಟ್ ದೆಮ್ ವಿತ್ ಲಾರ್ಜ್ ಬ್ರ್ಯಾಂಡ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ದೇ ಆಲ್ವೇಸ್ ಚೂಸ್ ಟು ಟೆಲ್ ಸ್ಟೋರೀಸ್ ಇನ್ಸ್ಟೆಡ್ ಆಫ್ ಸ್ಪೆಂಡಿಂಗ್ ಅಂತ. ಯಾಕಂದರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಸಾವಿರಾರು ಕೋಟಿನ ಸೆಲೆಬ್ರಿಟಿ ಎಂಡೋರ್ಸ್ಮೆಂಟ್ಗೆ ಸ್ಪೆಂಡ್ ಮಾಡಿದ್ರೆ, ಕಾಮೆಟ್ ಅವರು ದೇ ಆಲ್ವೇಸ್ ಸ್ಪೆಂಡ್ ಮನಿ ಆನ್ ಟೆಲಿಂಗ್ ಸ್ಟೋರಿ ಅಬೌಟ್ ಇಂಡಿಯಾ, ಸ್ಟೋರಿ ಅಬೌಟ್ ಇಂಡಿಯನ್ನೆಸ್, ಸ್ಟೋರಿ ಅಬೌಟ್ ಇಂಡಿಯನ್ ಎಕ್ಸ್ಪೀರಿಯನ್ಸ್ ಅಂತಲೇ ನಾವಿಲ್ಲಿ ಹೇಳ್ಬೋದು. ಇದರಿಂದ ಅವ್ರದ್ದೇ ಆದಂಥ ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ನಾನು ಈ ವಿಡಿಯೋ ಕ್ರಿಯೇಟ್ ಮಾಡಬೇಕಾದ್ರೆ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನ ಚೆಕ್ ಮಾಡಿದೆ, ಆಲ್ಮೋಸ್ಟ್ 3.52 lakhs ಕೈಂಡ್ ಆಫ್ ಕಮ್ಯುನಿಟಿನ ಅವರು ಬಿಲ್ಡ್ ಮಾಡಿದ್ದಾರೆ ವಿತಿನ್ ಅ ಪೀರಿಯಡ್ ಆಫ್ 2.5-3 years ಅಂತಲೇ ನಾವು ಇಲ್ಲಿ ನೋಡ್ಬೋದು. ಇದರಲ್ಲಿ ಇದರ ಫೌಂಡರ್ ದಿಶಾಂತ್ ಅವರು ಅವರ ಫಿಲಾಸಫಿನ ಒಂದು ಹೇಳಿದ್ದಾರೆ, ಪೀಪಲ್ ಡೋಂಟ್ ವಾಂಟ್ ಟು ವೇರ್ ಲೋಗೋಸ್, ದೇ ವಾಂಟ್ ಟು ವೇರ್ ಮೀನಿಂಗ್ ಅಂತ ಹೇಳಿದ್ದಾರೆ. ದಿಸ್ ಈಸ್ ಸೋ ಟ್ರೂ ಅನಿಸುತ್ತೆ ಆಫ್ಟರ್ ಸೀಯಿಂಗ್ ವಾಟ್ ದೇ ಹ್ಯಾವ್ ಡನ್ ಟಿಲ್ ನೌ. ಕಾಮೆಟ್ನ ನಂಬರ್ಸ್ ಬಗ್ಗೆ ನೋಡೋಣ ಬನ್ನಿ.
ಕಾಮೆಂಟ್ ಲಾಂಚ್ ಆಗಿರೋದು ಜುಲೈ 23 ಅಲ್ಲಿಂದನೇ ಅವರ ಬಿಸ್ನೆಸ್ ಶುರು ಆಗಿರೋದು. ಸೊ ಫಸ್ಟ್ ಇಯರ್ ಹಾರ್ಡ್ಲಿ ಅರೌಂಡ್ 8 to 9 months ಬಿಸ್ನೆಸ್ ಮಾಡಿರ್ತಾರೆ. ಅದರಲ್ಲೇ ಅವರು 7+ crores ರೆವಿನ್ಯೂ ಮಾಡ್ತಾರೆ. 2 crores ಲಾಸ್ ಆಗಿರುತ್ತೆ ಆ ಫಿನಾನ್ಷಿಯಲ್ ಇಯರಲ್ಲಿ. ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್ ವಿಚ್ ಇಸ್ FY25, ಅದರಲ್ಲಿ ಅವರ ರೆವಿನ್ಯೂ ಬಂದು 29 crores ಪ್ಲಸ್ ಆಗುತ್ತೆ, ವಿಚ್ ಇಸ್ 303% ಜಂಪ್ ಓವರ್ ಪ್ರೀವಿಯಸ್ ಇಯರ್. ಬಟ್ ಲಾಸು ಕೂಡ ಡಬಲ್ ಆಗುತ್ತೆ, ಫ್ರಮ್ 2 crore 4 crores ಲಾಸ್ ಮುಟ್ಟುತ್ತೆ. ಇದು ಅವರ ರೆವಿನ್ಯೂ ಹಾಗೂ ಪ್ರಾಫಿಟ್ ಡೀಟೇಲ್ಸ್ ಬಗ್ಗೆ. ಈಗ ಅವರ ಫಂಡಿಂಗ್ ಬಗ್ಗೆ ನೋಡ್ತೀವಿ ಅಂತಂದರೆ ಅವರಿಗೆ ಸೀಡ್ ಫಂಡಿಂಗ್ ಸಿಕ್ಕಿರುತ್ತೆ ಜುಲೈ 23 ಬೇಸಿಕಲಿ ದಿಸ್ ಇಸ್ ಕಮ್ ಫ್ರಮ್ ನೆಕ್ಸಸ್ ವೆಂಚರ್ ಪಾರ್ಟ್ನರ್ ಆ್ಯಂಡ್ ಏಂಜಲ್ ಲಿಸ್ಟ್ ಇಂಡಿಯಾಯಿಂದ. ಅವರಿಗೆ ಸೀರೀಸ್ ಎ ಫಂಡಿಂಗ್ ಆಗುತ್ತೆ 42 crores ಪ್ಲಸ್. This is led by Elevation Capital for a valuation of 167 crores. This is a huge growth and a very positive indicator for a brand that they are doing really well anta. So this is what the Comet numbers look like. ಸೊ ಕಾಮೆಟ್ನ ಬಿಸ್ನೆಸ್ ಕೇಸ್ ಸ್ಟಡಿಯಿಂದ ನಮಗಳಿಗೆ ಕಲೀಲಿಕ್ಕೆ ಏನು ಸಿಗುತ್ತೆ? ನನ್ನ ಪ್ರಕಾರ 3 ಇಂಪಾರ್ಟೆಂಟ್ ಪಾಯಿಂಟು. ಮೊದಲನೇ ಪಾಯಿಂಟು, ನಾವು ಯಾವುದೇ ರೀತಿಯ ಬಿಸ್ನೆಸ್ನ ಶುರು ಮಾಡೋದಕ್ಕಿಂತ ಮುಂಚೆ ಆ ಬಿಸ್ನೆಸ್ಸು ಯಾವ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಬೀಟ್ ಎಮೋಷ್ನಲ್ ಪ್ರಾಬ್ಲಮ್, ಬೀಟ್ ಫಂಕ್ಷನಲ್ ಪ್ರಾಬ್ಲಮ್. ಈಗ ಎಕ್ಸಾಂಪಲ್ಗೆ ಕಾಮೆಟ್ ಫೌಂಡರ್ಸ್ನೇ ತೊಗೊಳ್ಳೋಣ. ಅವರು 2 ಪ್ರಾಬ್ಲಮ್ನ ಅಥವಾ 2 ಗ್ಯಾಪ್ನ ಐಡೆಂಟಿಫೈ ಮಾಡಿರ್ತಾರೆ. ಮೊದಲನೇದು ಫಂಕ್ಷನಲ್ ಗ್ಯಾಪ್ ವಿಚ್ ಇಸ್ ಯುವರ್ ಪ್ರೈಸ್ ಪಾಯಿಂಟ್. ಅದಕ್ಕೆ ಅಂತಲೇ ಅವ್ರ ಪ್ರಾಡಕ್ಟ್ನ 4299ಗೆ ಲಾಂಚ್ ಮಾಡಿರ್ತಾರೆ. ಎರಡನೇ ಪ್ರಾಬ್ಲಮ್ಮು ಎಮೋಷ್ನಲ್ ಪ್ರಾಬ್ಲಮ್ಮು. ಇಂಡಿಯಾ ಸ್ನೀಕರ್ ಬ್ರ್ಯಾಂಡೇ ಇಲ್ಲವೇ ಇಲ್ಲ. ಸೊ ಇದು ಒಂದು ಲಾರ್ಜ್ ಆಪರ್ಚುನಿಟಿಯಾಗಿ ಅವ್ರಿಗೆ ಕಾಣಿರುತ್ತೆ. ಸೊ ದಿಸ್ ಬಿಕಮ್ಸ್ ದೇರ್ ಎಮೋಷ್ನಲ್ ಮೋಟ್ ಆ್ಯಂಡ್ ಇದನ್ನೇ ಇಟ್ಕೊಂಡು ಅವರು ತಮ್ಮ ಕಮ್ಯುನಿಟಿನ ಡೆವಲಪ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ದಿಸ್ ಹ್ಯಾಸ್ ಅ ವೆರಿ ಹೈ ಲಾಂಜಿವಿಟಿ ಅಂತಲೇ ನಮಗಿಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನಾವು ಯಾವ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಬಿಸ್ನೆಸ್ ಶುರು ಮಾಡಿದಾಗ 100 ಪ್ರಾಬ್ಲಮ್ಗಳು ಎದುರಾಗ್ತವೆ ನಮಗೆ. ಈ ಪ್ರಾಬ್ಲಮ್ಗಳನ್ನ ಒಂದು ಆಪರ್ಚುನಿಟಿ ಥರ ಕನ್ವರ್ಟ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಹಂಗೆ ಮಾಡ್ಕೊಂಡಾಗಲೇ ಒಬ್ಬ ಎಂಟರ್ಪ್ರಿನರ್ ಒಂದು ಬಿಸ್ನೆಸ್ನ ಗ್ರೋ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎಕ್ಸಾಂಪಲ್ ನೋಡಿದ್ರೆ ನೀವು ಇಲ್ಲಿ ಕಾಮೆಟ್ ಫೌಂಡರ್ಸ್ಗಳು ಏನು ಮಾಡಿದ್ರು, ಅವ್ರಿಗೆ ಮೊದಲನೇ ಪ್ರಾಬ್ಲಮ್ ಇದ್ದಿದ್ದು ಬ್ರ್ಯಾಂಡ್ ಕ್ರೆಡಿಬಿಲಿಟಿನೇ ಇರಲಿಲ್ಲ. ಇದ್ರ ಜೊತೆ ಎರಡನೇ ಪ್ರಾಬ್ಲಮ್ ಇದ್ದಿದ್ದು ಕ್ರೆಡಿಬಿಲಿಟಿ ಬಿಲ್ಡ್ ಮಾಡೋಕ್ಕೆ ಯಾವ ಸೆಲೆಬ್ರಿಟಿನೂ ಕೂಡ ಕರ್ಕೊಬಂದು ಎಂಡೋಸ್ ಮಾಡೋಕ್ಕೆ ದುಡ್ಡಿರಲಿಲ್ಲ. ಆದರೆ ಇವ್ರು ಇಲ್ಲಿಗೆ ನಿಲ್ಲಿಲ್ಲ. What did they do? They created a community by telling story about India, by telling story around their product about India. So that become a huge hit for them, correct? So ಈ ಪ್ರಾಬ್ಲಮ್ನ ಅವರು ಆಪರ್ಚುನಿಟಿ ಥರ ಕನ್ವರ್ಟ್ ಮಾಡ್ಕೊಳ್ಳದೆ ಹೋಗಿದ್ದರೆ ಇವತ್ತು ಕಾಮೆಂಟ್ ಲಾಂಚ್ ಆಗೋಕ್ಕೆ ಆಗ್ತಿರಲಿಲ್ಲ. ಎರಡನೇ ಎಕ್ಸಾಂಪಲ್, ಅವ್ರ ಹತ್ರ ಇನ್ವೆಂಟ್ರಿ ಕ್ರಿಯೇಟ್ ಮಾಡಿ ಇಟ್ಕೊಳ್ಳೋಕ್ಕೂ ಕೂಡ ದುಡ್ಡಿರಲಿಲ್ಲ. ಬಟ್ ದೆ ಡಿಂಟ್ ಹೋಲ್ಡ್ ದೆಮ್ ಸೆಲ್ಫ್ ಬ್ಯಾಕ್. ಏನು ಮಾಡಿದ್ರು ಇವರು, ಒಂದು ಡ್ರಾಪ್ ಕಾನ್ಸೆಪ್ಟ್ನ ಅಡ್ಯಾಪ್ಟ್ ಮಾಡ್ಕೊತಾರೆ. ಅದರಲ್ಲಿ ಒಂದು ಸ್ನೀಕರ್ನ ಡಿಸೈನ್ ಮಾಡ್ತಾರೆ, ಅದನ್ನು ಸೋಲ್ಡ್ ಔಟ್ ಮಾಡ್ತಾರೆ, ನೆಕ್ಸ್ಟ್ ಇನ್ನೊಂದು ಸ್ನೀಕರ್ನ ಡಿಸೈನ್ ಮಾಡ್ತಾರೆ. ಇದರಿಂದ ಅವ್ರ ಬ್ರ್ಯಾಂಡ್ನ ಲಾಂಚ್ ಮಾಡಲಿಕ್ಕೆ ಇವ್ರಿಗೆ ಸಾಧ್ಯ ಆಯಿತು. ಸೊ ಬೇಸಿಕಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ, ಆ್ಯಸ್ ಅ ಫೌಂಡರ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಪ್ರಾಬ್ಲಮ್ಸ್ ಆರ್ ಆಲ್ವೇಸ್ ಬಿ ದೇರ್, ಬಟ್ ವಿ ನೀಡ್ ಟು ಕ್ರಿಯೇಟ್ ದೆಮ್ ಆ್ಯಸ್ ಅನ್ ಆಪರ್ಚುನಿಟಿ ಅಂತ. ಇದನ್ನು ನಾವು ಅಡ್ಯಾಪ್ಟ್ ಮಾಡಿಕೊಂಡ್ರೆ ನಮ್ಮ ಬಿಸ್ನೆಸ್ಸಲ್ಲಿ ಸಕ್ಸಸ್ ವಿಲ್ ಫಾರ್ ಶೋರ್ ಕಮ್ ಆರ್ ವೇ ಅಂತ ನಾವು ಇಲ್ಲಿ ನೋಡ್ಬೋದು. ಮೂರನೇ ಪಾಯಿಂಟು, ಡಿಸ್ಟ್ರಿಬ್ಯೂಷನ್ ಇಸ್ ದ ಮೋಡ್ ಫಾರ್ ಎನಿ ಬಿಸ್ನೆಸ್ ಅಲ್ವಾ? ಐ ಥಿಂಕ್ ಎವ್ರಿ ಒನ್ ವಿಲ್ ಅಗ್ರಿ ಫಾರ್ ದಿಸ್ ಪಾಯಿಂಟ್. ಆ ಡಿಸ್ಟ್ರಿಬ್ಯೂಷನ್ ಮೇಲೆ ನಮ್ಮ ಕಂಟ್ರೋಲ್ 100% ಇರಬೇಕು. ದಟ್ ಈಸ್ ವೆನ್ ದ ಬಿಸ್ನೆಸ್ ವಿಲ್ ವಿನ್, ಆರ್ ಚಾನ್ಸಸ್ ಆಫ್ ವಿನ್ನಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಬಿಸ್ನೆಸ್ ವಿಲ್ ಇನ್ಕ್ರೀಸ್ ಅಂತ ಹೇಳ್ಬೋದು. ಕಾಮೆಟ್ ಅವ್ರ ಎಕ್ಸಾಂಪಲ್ ತಗೋತೀವಿ ಅಂತಂದರೆ, ದೇ ವುಡ್ ಹವ್ ಲಾಂಚ್ಡ್ ಯೂಸಿಂಗ್ ಅಮೆಝಾನ್ ಆರ್ ಯೂಸಿಂಗ್ ಫ್ಲಿಪ್ಕಾರ್ಟ್ ಆಸ್ ಅ ಮಾರ್ಕೆಟ್ ಪ್ಲೇಸ್. They didn't do that. They built their own distribution channel through their platform, through their direct to customer website. ಇದರಿಂದ ಇವತ್ತು ಅವರು ಒಂದು ದೊಡ್ಡ ಕಮ್ಯುನಿಟಿನೇ ಬಿಲ್ಡ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ, ಆ ಕಮ್ಯುನಿಟಿ ಮೇಲೆ ಇವರ 100% ಕಂಟ್ರೋಲ್ ಇದೆ. ದರ್ ಇಸ್ ನೋ ಒನ್ ಎಲ್ಸ್ ಹೂ ಕ್ಯಾನ್ ಕಮ್ ಇನ್ ಆ್ಯಂಡ್ ಕಂಟ್ರೋಲ್ ದಟ್ ಕಮ್ಯುನಿಟಿ. ದ್ಯಾಟ್ಸ್ ಅ ಬಿಗ್ ವಿನ್ ಫಾರ್ ಕಾಮೆಟ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಆ್ಯಸ್ ಅ ಬಿಸ್ನೆಸ್ ಮ್ಯಾನ್, ಆ್ಯಸ್ ಅ ಎಂಟರ್ಪ್ರಿನರ್ ನಮ್ಮ ಬಿಸ್ನೆಸ್ಸಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಕೇಸ್ ಸ್ಟಡಿ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ನನಗೆ ನಿಮ್ಮಿಂದ 3 ಸಹಾಯ ಬೇಕು. ಮೊದಲನೇದು, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಎರಡನೇದು, ಕಮೆಂಟ್ನಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ ಅನ್ನೋದನ್ನು ತಿಳಿಸಿ. ನಿಮ್ಮ ಫೀಡ್ಬ್ಯಾಕ್ ನನಗೆ ಭಾಳ ಇಂಪಾರ್ಟೆಂಟ್. ನನ್ನ ಮುಂದಿನ ವೀಡಿಯೋಗಳನ್ನ ಬಿಲ್ಡ್ ಮಾಡಲಿಕ್ಕೆ ಭಾಳ ಸಹಾಯ ಆಗುತ್ತೆ. ಮೂರನೇದು, ಈ ಒಂದು ವಿಡಿಯೋನ ಯಾರಿಗಾದರೂ ಒಬ್ರಿಗಾದರೂ ಶೇರ್ ಮಾಡಿ. ಇದರಲ್ಲಿ 3 ಜನಕ್ಕೆ ಹೆಲ್ಪ್ ಆಗುತ್ತೆ, ನನಗೆ, ನಿಮಗೆ ಹಾಗೂ ಶೇರ್ ಮಾಡಿದವ್ರಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.